ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕರೇ, ಹೊಸ ಸರ್ಕಾರ ಬಂದಿದೆ. ಹೊಸ ಆಸೆಗಳು ಚಿಗುರೊಡೆದಿದೆ. ಹಿಂದಿನ ಸರ್ಕಾರ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು, ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಈ ಹೊಸ ಸರ್ಕಾರವಾದರೂ ಕೂಡ 7th ಪೇ ಕಮಿಷನ್ನಲ್ಲಿ ಸರ್ಕಾರ ಏನು ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಪೆನ್ಷನ್ ಸೌಲಭ್ಯಗಳು ಹಾಗೂ ಹೆಚ್ಚುವರಿ ಪಿಂಚಣಿಗಳನ್ನು ಕೊಡಬಹುದು ಅನ್ನೋ ಒಂದು ನಿರೀಕ್ಷೆ ಹಾಗೂ ಶುಭ ಸುದ್ದಿಯೊಂದಿಗೆ ಈ ದಿನದ ವಿಶೇಷ ಸಂಚಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ನಾನು ಪ್ರತಿ ಬಾರಿ ವಿಡಿಯೋ ಮಾಡಿದಾಗಲೂ ಕೂಡ ಅದನ್ನು ವಿತ್ ಡಾಕ್ಯುಮೆಂಟ್ರಿ ವಿಡಿಯೋ ಹಾಗೂ ಸರ್ಕಾರಿ ಆದೇಶಗಳನ್ನು ಹಾಕಿ ವಿಡಿಯೋ ಮಾಡಿದಾಗಲೂ ಕೂಡ ಕೆಲವೊಂದು ವೀಕ್ಷಕರು ಇದು ಸುಳ್ಳು ಮಾಹಿತಿ, ಇದರಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ಒಂದು ನಿರಾಶೆಯಿಂದ ಕಾಮೆಂಟ್ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಆದರೆ ಇದುವರೆಗೂ ನಮ್ಮ ಚಾನಲ್ನಲ್ಲಿ ಬಂದಂತಹ ವರದಿಗಳು ಎಷ್ಟು ವಸ್ತುನಿಷ್ಠ ಆಗಿದೆ ಅಂದರೆ, DA ರೈಸಿಂದ ಹಿಡ್ಕೊಂಡು ಸಂಬಳ ರೈಸು ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದಕ್ಕೂ ನಿಖರವಾದ ಮಾಹಿತಿಯನ್ನು ಕೊಟ್ಕೊಳ್ತಾ ಬಂದಿದ್ದೀವಿ. ಅದು ಸತ್ಯ ಕೂಡ ಆಗಿದೆ. ಅದೇ ರೀತಿ ಈಗ ಕೂಡ ನಾವು ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀವಿ. ಅದು ನಿವೃತ್ತರಾಗಿರುವಂಥ ಸಮಸ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ, ಅವರ ಬಾಳಿಗೆ ವರದಾನವಾಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 7th ಪೇ ಕಮಿಷನ್ 1/8/2024 ಇಂಪ್ಲಿಮೆಂಟ್ ಆಯಿತು. ಅಂದರೆ ಆರ್ಥಿಕ ಸೌಲಭ್ಯಗಳು ಇಂಪ್ಲಿಮೆಂಟ್ ಆಯಿತು. ಅದು ಜಾರಿಗೆ ಬರೋದು ಎಲ್ಲಿಂದ ಅಂದರೆ 1/7/2022 ಇಂಪ್ಲಿಮೆಂಟ್ ಆಯಿತು. 7th ಪೇ ಕಮಿಷನ್ನು ಒಂದು ದೊಡ್ಡ ರೋದನೆ ಅಂತಲೇ ಹೇಳ್ಬೋದು. ಎಷ್ಟೋ ಹೋರಾಟಗಳನ್ನು ಮಾಡಿ, ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ ನಂತರ ಸರ್ಕಾರ ನಮಗೆ 7ನೇ ವೇತನ ಆಯೋಗವನ್ನು ಕೊಡ್ತು. 7ನೇ ವೇತನ ಆಯೋಗದಲ್ಲಿ ಒಂದು ಶಿಫಾರಸ್ಸು, ಅಂದರೆ ಆಲ್ರೆಡಿ 30 ಶಿಫಾರಸ್ಸು ಇನ್ನೂ ಜಾರಿಯಾಗಲು ಬಾಕಿ ಉಳಿದಿದೆ. ಅದರಲ್ಲಿ ಒಂದು ಶಿಫಾರಸ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ಅಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ 80 ವರ್ಷ ಮೇಲ್ಪಟ್ಟವರಿಗೆ 20%, 85 ವರ್ಷದವರಿಗೆ 30%, 90 ವರ್ಷದವರಿಗೆ 40%, 95 ವರ್ಷದವರಿಗೆ 50%, 100 ಇಯರ್ಸನ್ನು ಕಂಪ್ಲೀಟ್ ಆದವರಿಗೆ 100% DAಯನ್ನು ಅಂದರೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡ್ತಾಯಿದೆ. ಅದೇ ರೀತಿ ಸಮಸ್ತ ನಿವೃತ್ತ ನೌಕರರು, ಪಿಂಚಣಿದಾರರು 7th ಪೇ ಕಮಿಷನ್ನಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. 70 ವರ್ಷ ಮೇಲ್ಪಟ್ಟಂತಹ 70ರಿಂದ 80 ವರ್ಷ ಏನಿದ್ದಾರೆ ಆ ಪಿಂಚಣಿದಾರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. 7th ಪೇ ಕಮಿಷನ್ ನಮ್ಮ ಮನವಿಯನ್ನು ಪರಿಗಣಿಸಿ 70ರಿಂದ 80 ವರ್ಷ ವಯೋಮಿತಿಯಲ್ಲಿರುವಂತಹ ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಕೂಡ ಮಾಡಿತ್ತು. ಆದರೆ ಸರ್ಕಾರ 7th ಪೇ ಕಮಿಷನನ್ನು 2 ವರ್ಷ ಲೇಟಾಗಿ ಇಂಪ್ಲಿಮೆಂಟ್ ಮಾಡಿ ಆರ್ಥಿಕ ಸೌಲಭ್ಯ ಕೊಟ್ಟರೂ ಕೂಡ ಈಗ 7th ಪೇ ಕಮಿಷನ್ನು ಮುಕ್ತಾಯದ ಹಂತಕ್ಕೆ ಬಂದಿದೆ. 2022ರಿಂದ 2026 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 4 ಇಯರ್ಸು ಕಂಪ್ಲೀಟ್ ಆಗಿದೆ. ಇನ್ನೊಂದು ವರ್ಷಕ್ಕೆ ಅದು 7th ಪೇ ಕಮಿಷನ್ನ ಅವಧಿ ಮುಗಿದು 8th ಪೇ ಕಮಿಷನ್ ಬರುತ್ತೆ. ಅಥವಾ 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಥರ 2027ರಲ್ಲಿ ಸೆಂಟ್ರಲ್ ಪೇ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ, ಪಿಂಚಣಿದಾರರಿಗೆ ಸುಮಾರು 50 ಲಕ್ಷ ನೌಕರರಿಗೆ, 69 ಲಕ್ಷ ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಮುಕ್ತಾಯಗೊಂಡಿರೋದ್ರಿಂದ 8th ಪೇ ಕಮಿಷನನ್ನು ರೆಕಮೆಂಡೇಷನನ್ನು ಮಾಡಿದೆ. ಈ 8th ಪೇ ಕಮಿಷನ್ನು ಯಾವಾಗ ರಿಪೋರ್ಟ್ ಕೊಡುತ್ತೆ ಅನ್ನಂದರೆ, ಈ ವರ್ಷದ ಕೊನೆ ಒಳಗೆ ಅದು ರಿಪೋರ್ಟ್ ಕೊಟ್ಟು ಅವರಿಗೆ ಇಂಪ್ಲಿಮೆಂಟ್ ಆಗ್ಬೋದು. ಒಂದು ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಸುಮಾರು 100% ಪಿಂಚಣಿ ಹಾಗೂ ಸಂಬಳ ಹೆಚ್ಚಳ ಆಗತ್ತೆ ಅಂತ ಮಾಹಿತಿಗಳು ಇದೆ.
ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಈಗಿರುವಂಥ ಸಂಬಳದ ಡಿಫ್ರೆನ್ಸು 40% ಡಿಫ್ರೆನ್ಸ್ ಇದೆ. ಹಾಗಾಗಿ ನಮಗೆ ಬರಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡ್ರು. ಈ ಬಗ್ಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಹಾಗೂ ಅವರ ತಂಡದವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಈ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು, ಈಗಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ಹಾಗೂ ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿ ಮಾಡಿ 10% ಅಡಿಷ್ನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಈಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, 7th ಪೇ ಕಮಿಷನ್ನ ಎಲ್ಲ ಸೌಲಭ್ಯಗಳನ್ನು ಈಡೇರಿಸುವತ್ತ ಗಮನವನ್ನು ಹರಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಅದ್ರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಿಂಚಣಿ ಸೌಲಭ್ಯಗಳ ಬಗ್ಗೆ ನಾವು ಹೇಳಬೇಕು ಅಂದರೆ, ನಿಮಗೆ ಮೊದಲೇ ಹೇಳಿದ ಹಾಗೆ 1/7/2022ರಿಂದಲೇ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದೆ. ಆದರೆ ಆರ್ಥಿಕ ಸೌಲಭ್ಯ ಸಿಕ್ಕಿರೋದು 1/8/2024. ಈ ಮಧ್ಯದಲ್ಲಿ ಏನು 1/7/2022ರಿಂದ 31/7/2024 ನಡುವೆ 2 ವರ್ಷದಲ್ಲಿ ರಿಟೈರ್ಡ್ ಆದಂಥವರು ಸುಮಾರು 30,000ಕ್ಕೂ ಹೆಚ್ಚು ಜನ. ಈ 30,000ಕ್ಕೂ ಹೆಚ್ಚು ಜನರಿಗೆ 7th ಪೇ ಕಮಿಷನ್ನ ಆಧಾರದಲ್ಲೇ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕಿತ್ತು. DCRG ಇರ್ಬೋದು, ಕಮಿಟೇಷನ್ನು, EL ಎನ್ಕೇಸ್ಮೆಂಟಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೊಡಬೇಕಿತ್ತು. ಆದರೆ ಸರ್ಕಾರ ಇಲ್ಲೊಂದು ಜಾಣ ನಡೆಯನ್ನು ಪ್ರದರ್ಶನ ಮಾಡಿತ್ತು. ಏನು ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ 6th ಪೇ ಕಮಿಷನ್ ಆಧಾರದಲ್ಲಿ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಈ 30,000 ಜನಕ್ಕೆ ತುಂಬ ಲಾಸ್ ಆಗ್ತಾಯಿತ್ತು. ಈ ಬಗ್ಗೆ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಎಲ್ ಭೈರಪ್ಪರವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದರು. ಈ ಹೋರಾಟಗಳನ್ನು ಮಾಡಿದಂಥ ಸರ್ಕಾರ ನಿಮಗೆ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೂ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ. ಈಗ ಯಾಕೆ ಈ ಸೌಲಭ್ಯಗಳು ಸಿಗತ್ತೆ ಅನ್ನೋ ಒಂದು ಭರವಸೆ ಇದೆ ಅಂದಾಗ, ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನೌಕರ ಸಂಘದ ಸಭೆಗಳಿಗೆ ಬಂದಾಗ, ನೌಕರರ ಪ್ರತಿನಿಧಿಗಳು ಬಂದು ಭೇಟಿ ಮಾಡಿದ ಅಂಥ ಸಂದರ್ಭದಲ್ಲಿ ನೌಕರರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಭರವಸೆಯನ್ನು ಕೊಟ್ಟಿದ್ದರು, ಉತ್ಸಾಹದ ಮಾತುಗಳನ್ನು ಹೇಳಿದರು. ಈಗ ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಮ್ಮ ಬೇಡಿಕೆಗಳಿಗೆ ಬಲ ಬಂದಿದೆ. 7ನೇ ವೇತನ ಆಯೋಗದ 10% ಅಡಿಷ್ನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕೊಡ್ಬೋದು ಅನ್ನೋ ಒಂದು ವಿಶ್ವಾಸ ಪ್ರತಿಯೊಬ್ಬ ನೌಕರರಲ್ಲಿ, ಪಿಂಚಣಿದಾರರಲ್ಲಿ, ನಿವೃತ್ತ ನೌಕರರಲ್ಲಿ ಮೂಡಿದೆ. ಹಾಗಾಗಿ ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿ 10% ಅಡಿಷ್ನಲ್ ಪೆನ್ಷನನ್ನು ಕೊಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕತ್ತೆ ಅನ್ನೋ ಒಂದು ಭರವಸೆ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.